ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಗುಬ್ಬಿ ತಾಲೂಕಿನ ಸುಂಕಾಪುರದಲ್ಲಿ ಪ್ರತಿಭಟನಾಕಾರರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದಾರೆ. ಇಂದು ನಾಲೆಗೆ 3 ಹಿಡಿ ಮಣ್ಣು ಹಾಕಿ ನಾಲೆ ಮುಚ್ಚುವ ಹೋರಾಟಕ್ಕೆ ಮುಖಂಡರು ಚಾಲನೆ ನೀಡಿದ್ದಾರೆ. ರುವೇಕೆರೆ, ತಿಪಟೂರು, ಗುಬ್ಬಿ, ತುಮಕೂರು ನಗರ, ಗ್ರಾಮಾಂತರದ ನೂರಾರು ರೈತರು ಭಾಗಿಯಾಗಿದ್ದರು. ಮಾಜಿ ಸಚಿವ ಸೊಗಡು ಶಿವಣ್ಣ, ಮಾಜಿ ಶಾಸಕ ಮಸಾಲೆ ಜಯರಾಮ್, ಜೆಡಿಎಸ್ ಮುಖಂಡ ನಾಗರಾಜು, ಬಿಜೆಪಿ ಮುಖಂಡ ದಿಲೀಪ್, ಲೋಕೇಶ್ವರ್, ಬೆಟ್ಟದಹಳ್ಳಿ ಮಠದ ಸ್ವಾಮೀಜಿ, ಗೋಡೆಕೆರೆ ಮಠದ ಮೃತ್ಯುಂಜಯ, ದೇಶಿಕೇಂದ್ರ ಸ್ವಾಮೀಜಿ, ತಮ್ಮಡಿಹಳ್ಳಿ ಮಠದ ಸ್ವಾಮೀಜಿ, ಜ್ಞಾನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಇವತ್ತು ತುಮಕೂರು ನಗರ BJS ವೃತ್ತದಿಂದ ಗುಬ್ಬಿ ತಾಲೂಕು ಡಿ ರಂಗಾಪುರಕ್ಕೆ ಈ ಒಂದು ಅಣುಕ ಶವಯಾತ್ರೆಯನ್ನು ತಗೊಂಡೋಗಿ ಅಲ್ಲೇ ಇದನ್ನು ಮಣ್ಣು ಮಾಡ್ತೀವಿ. ಇದರ ಉದ್ದೇಶ ಏನು, ನಮಗೆ ಹೇಮಾವತಿ ನೀರನ್ನು ಇಲ್ಲಿಂದ ಮಾಗಡಿಗೆ, ಮಾಗಡಿಯಿಂದ ರಾಮನಗರದಿಂದ ಕನಕಪುರಕ್ಕೆ ತಗೊಂಡೋಗೋಂಥ ಹುನ್ನಾರವನ್ನು ಈ DK ಅಂತ ಒಬ್ಬ ಷಡ್ಡಾಂತರ ಮಾಡಿ, ಅದು ಅಲ್ಲದೆ ಸರ್ಕಾರಕ್ಕೂ ಕೂಡ ಇದು ಬಕ್ಕಸೆಯಿಂದ ಲಾಸು 1000 ಕೋಟಿ ಕಾಮಗಾರಿ ಇದನ್ನು ನಮ್ಮ ರೈತರಿಗೂ ಕೂಡ ಒಂದು ಅರ್ಜಿ ಕೊಡದಲೆ ಅವ್ರಿಗೇನೂ ಮಾಡ್ದಲೆ ಏಕಾಏಕಿ ಕಾಮಗಾರಿನ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿ ನಿಲ್ಲಿಸಬೇಕು. ಇದ್ರ ಜೊತೆಯಲ್ಲಿ ನಮಗೇನು 24 TMC ಕೊಡ್ತಾ ಇದ್ದಾರೆ. ಆ 24 TMCನಲ್ಲಿ ನಮಗೀಗ ಬರ್ತಾ ಇರೋದೇನೇ 18ರಿಂದ 17 TMC ನೀರು. ಈ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಕಮ್ಮಿ ಆಗ್ತಿದೆ. ಈಗ ಯಾಕೆಂದರೆ ಈಗಾಗಲೇ ತುಮಕೂರು ನಗರದಲ್ಲಿ ವಸಂತ ನರಸಾಪುರ ದೊಡ್ಡ ಕಾರ್ಖಾನೆಗಳು ಬರ್ತಾ ಇದೆ. ಈಗ ಬೆಂಗಳೂರು ಹತ್ತಿರ ಇರೋದ್ರಿಂದ 65 ಕಿಲೋಮೀಟ್ರಿಂದ ಭಾಳಷ್ಟು ಇಲ್ಲಿ ನಗರ ಬಡಾವಣೆ ಬೆಳೀತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಏನು ಇವರು ಹುನ್ನಾರವನ್ನು ಮಾಡ್ತಾರೆ, ಪೈಪ್ಲೈನಿಗೆ ನೀರು ತಗೊಂಡಾಗಂಥ ಹುನ್ನಾರ ಇದು ಹಾಕ್ಕೊಡ್ದು. ಇದೇನ ಕಾಮಗಾರಿ ಇವತ್ತೇನ ಪ್ರತಿಭಟನೆಯಲ್ಲಿ ನಿಲ್ಲಿಸ್ತಿಲ್ಲ ಅಂದರೆ ಸರ್ಕಾರದವರು ಮುಂದೆ 20 ತಾರೀಕು ಒಳಗಡೆ ತುಮಕೂರು ಜಿಲ್ಲೆಯನ್ನು ನಾವು ಬಂದನ್ನು ಕರೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಕಾಮಗಾರಿ ನಿಲ್ಲಿಸ್ಕೊಡ್ದು. ಯಾಕೆಂದರೆ ಈ ತಕ್ಷಣದಲ್ಲಿ ನಿಲ್ಲಿಸಬೇಕು. ನಮ್ಮ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯನ ಸರಿಪಡಿಸಬೇಕು. ಏನು ಇವತ್ತು ತುಮಕೂರು ನಗರ